ನಮಸ್ಕಾರಗಳು ಬಂಧು ಮಿತ್ರರೇ. ಈ ಚಾನಲ್ನ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ. ಇನ್ನೂ ಅನೇಕ ಶ್ರೇಷ್ಠ ಬ್ರಹ್ಮಜ್ಞಾನಿಗಳ ಹಾಗೂ ಧರ್ಮೋದ್ಧಾರಕರ ಬಗ್ಗೆ ನಿಮಗೆ ತಿಳಿಸುವ ಒಂದು ಅವರ ಜೀವನದ ಬಗ್ಗೆ ಆಗಲಿ ಅಥವಾ ಅವರ ಪವಾಡಗಳು, ಅವರ ಅದ್ಭುತಗಳ ಬಗ್ಗೆ ಆಗಲಿ, ಅವರ ಆದರ್ಶದ ಬಗ್ಗೆ ಆಗಲಿ ತಿಳಿಸಿಕೊಡುವ ಒಂದು ಪ್ರಯತ್ನವನ್ನು ನಾನು ಸದಾ ಮಾಡುವೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ. ನನ್ನನ್ನು ಪ್ರೋತ್ಸಾಹಿಸಿ ಇನ್ನೂ ಅನೇಕ ವಿಡಿಯೋಗಳು ನಿಮ್ಮ ಮುಂದೆ ಬರುವ ಒಂದು ಧರ್ಮದ ಬಗ್ಗೆ ಜ್ಞಾನವನ್ನು ಕೊಡುವ ಒಂದು ಪ್ರಯತ್ನವನ್ನು ಮಾಡುವೆಂದು ನಾನು ಹೇಳ್ತೀನಿ. ನಿಮ್ಮ ಆಶೀರ್ವಾದ ಹೇಗೆ ಇರಲಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಿಂದಿನ ಒಂದು ಅಧ್ಯಯನದಲ್ಲಿ ನಾವು ಶಂಖೋದಕದ ಒಂದು ಮಹಿಮೆಯನ್ನು ನುಡಿದೆವು. ಶಂಖವನ್ನು ಊದಿದಾಗ ಯಾವ ರೀತಿ ಅದರ ಧ್ವನಿಯಿಂದ ನಮಗೆ ನಾನಾ ರೋಗಗಳು ಹೋಗುತ್ತವೋ, ಹಾಗೆ ಶಂಖೋದಕದ ಪ್ರಚೋದನೆ ಮಾಡಿದಾಗ ಅನೇಕ ರೋಗಗಳು, ಅನೇಕ ತೊಂದರೆಗಳು ಕೂಡ ಹೋಗುತ್ತೆ ಎಂಬುದನ್ನು ಒಂದು ಪವಾಡದಲ್ಲಿ ಶ್ರೀ ರಾಘವೇಂದ್ರರ ಪವಾಡದಲ್ಲಿ ನೋಡಿದೆವು. ಹಾಗೂ ರಾಘವೇಂದ್ರರ ತಮ್ಮ ಕೈಯಲ್ಲೇ ರಚಿಸಿದ ಒಂದು ಸಂಗ್ರಹ, ಭಟ್ಟಾ ಸಂಗ್ರಹ ಎಂಬ ಗ್ರಂಥವನ್ನು ಆನೆಯ ಮೇಲೆ ಒಂದು ಅಂಬಾರಿಯಲ್ಲಿ ಕೂರಿಸಿಕೊಂಡು ಮೆರವಣಿಗೆ ಮಾಡಿದ್ದನ್ನು ನಾವು ಒಂದು ಈ ಹಿಂದಿನ ಅಧ್ಯಯನದಲ್ಲಿ ನೋಡಿದೆವು. ಈ ಅಧ್ಯಯನದಲ್ಲಿ ನಾವು ರಾಘವೇಂದ್ರರು ದಿಗ್ವಿಜಯ ಹಾಗೂ ಮೆಲ್ಲೂರಿನಲ್ಲಿ ದಿಗ್ವಿಜಯ ಹೀಗೆ ಅನೇಕ ಎರಡು ಪವಾಡಗಳನ್ನು ನೋಡೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಂಸ್ಥಾನದೊಡನೆ ಶ್ರೀರಂಗ ಕ್ಷೇತ್ರಕ್ಕೆ ದಿಗ್ವಿಜಯ ಮಾಡಿದರು. ಆಗ ಅಲ್ಲಿಯ ಆಸ್ತಿಗಾರ ಪ್ರಾರ್ಥನೆಯ ಮೇರೆಗೆ ಚಾತುರ್ಮಾಸ ವ್ರತದೀಕ್ಷೆ ಕೈಕೊಂಡರು. ಗುರುಗಳಲ್ಲಿ ವೇದಾಂತ ಅಧ್ಯಯನ ಶ್ರವಣಾದಿಗಳನ್ನು ಮಾಡಿ ಉದ್ಧಾರ ಹೊಂದಬೇಕೆಂದು ಶ್ರೀಮಠದ ವಿದ್ಯಾರ್ಥಿಗಳ ಜೊತೆ ಸಾವಿರಾರು ಜನ ಆಸ್ತಿಕ ಭಕ್ತರು ಪ್ರತಿದಿನ ಉತ್ಸಾಹದಿಂದ ಬರುತ್ತಿದ್ದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ಮಜ್ಜಯ ತೀರ್ಥರ ದೈತ್ಯ ವೇದಾಂತಕ್ಕೆ ಪ್ರಾರಂಭಿಕ ಗ್ರಂಥದಂತಿರುವ ಪ್ರಮಾಣ ಪದ್ಧತಿಯೇ ಮೊದಲು ಮಾಡಿ ದಶ ಪ್ರಕರಣಗಳು, ದಶೋಪನಿಷತ್ತು ಭಾಷಾ, ಋಗ್ಭಾಷಾ, ಗೀತಾ ಭಾಷ್ಯಗಳನ್ನು ಟೀಕಾಸಹಿತವಾಗಿಯೂ ಅನುವ್ಯಾಖ್ಯಾನವನ್ನು ನ್ಯಾಯಸುಧೆಯೊಡನೆ ತಮ್ಮ ಟಿಪ್ಪಣಿಯಾದ ಪರಿಮಳದೊಂದಿಗೆ ಹೇಳುವಾಗ ಹೃದಯಾಂಗವಾಗಿ ಎಲ್ಲರ ಮನ ಮುಟ್ಟುತ್ತಿತ್ತು. ಇದಲ್ಲದೆ ತಾವು ವ್ಯಾಸರಾಜರಾಗಿದ್ದಾಗ ರಚಿಸಿದ ತತ್ವಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವಗಳನ್ನು ಶ್ರೀ ಸುಧೀಂದ್ರ ಗುರುಗಳ ವ್ಯಾಖ್ಯಾನದೊಡನೆ ಸಮಗ್ರವಾಗಿ ಪಾಠ ಹೇಳಲು ತೊಡಗಿದರು. ಆ ಜ್ಞಾನ ಸತ್ರವು ಸಜ್ಜನರಿಗೆ ಭಕ್ತಿ ಹೆಚ್ಚಿಸಲು, ಉತ್ತಮ ಸಾಧನೆಗೆ ಕಾರಣವಾಗಿ ಸರ್ವರಿಗೂ ಪರಮಾನಂದದಾಯಕವಾಗಿತ್ತು. ಹೀಗಿದ್ದರಿಂದ ಬಂದ ಸಜ್ಜನರು ಯಾವಾಗಲೂ ಮಠದಲ್ಲೇ ಇದ್ದು ಸದಾ ವೇದಾಂತ ವಿಚಾರದಲ್ಲಿ ತಲ್ಲೀನರಾಗುತ್ತಿದ್ದರು. ಚಾತುರ್ಮಾಸ ವ್ರತ ದೀಕ್ಷೆ ಮುಗಿದು ಸೀಮೋಲ್ಲಂಘನ ಮಾಡಿದ ಮೇಲೂ 6-8 ತಿಂಗಳು ಶ್ರೀರಂಗ ಕ್ಷೇತ್ರದಲ್ಲಿದ್ದು ಪಾಠ ಪ್ರವಚನಗಳಿಂದ ಜ್ಞಾನ ದಾಸೋಹ ಮಾಡಿ ಅಲ್ಲಿನ ಆಸ್ತಿಕ ಸಮುದಾಯವನ್ನು ತನಿಸಿದರು. ಕೊನೆಗೆ ಜ್ಞಾನಯಜ್ಞದ ಅವಭೃತವನ್ನು ಸಮಾರಂಭವನ್ನು ಆಚರಿಸಿ ಅದರ ಫಲವನ್ನು ಶ್ರೀ ರಾಜಾಂತರ್ಗತ ಶ್ರೀರಂಗಕ್ಕೆ ಸ್ವಾಮಿಯಾದ ಸ್ವಯಂ ವ್ಯಕ್ತ ಶ್ರೀರಂಗನಾಥನಿಗೆ ಸಮರ್ಪಿಸಿದರು. ಅನಂತರ ಶ್ರೀರಂಗನಾಥರ ಅನುಮತಿಯನ್ನು ಪಡೆದು ಉತ್ತರ ದಿಕ್ಕಿನ ಕಡೆಗೆ ಸಂಚಾರತ್ವನ ಪ್ರಯಾಣ ಬೆಳೆಸಿದರು. ಶ್ರೀರಂಗ ಕ್ಷೇತ್ರದಿಂದ ಹೊರಟ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಾಮಗಿರಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರ ಸ್ವಾಮಿಯಾದ ಶ್ರೀ ನೃಸಿಂಹದೇವರನ್ನು ಭಕ್ತಿಪೂರ್ವಕವಾಗಿ ದರ್ಶನ ಮಾಡಿ ಒಂದು ದಿನ ಅಲ್ಲಿ ತಗ್ಗಿ ನಮಸ್ಕಾರದಿ ಸೇವೆಗಳನ್ನು ಸಲ್ಲಿಸಿದರು. ಮರುದಿನ ವೆಲ್ಲೂರು ಭಾನಾವರ ನಗರಕ್ಕೆ ಸಂಚಾರತ್ವನ ಸಂಸ್ಥಾದೊಡನೆ ದಿಗ್ವಿಜಯ ಮಾಡಿದರು. ಮೆಲ್ಲೂರು 17ನೆಯ ಶತಮಾನದಲ್ಲಿ ಕನ್ನಡ ರಾಜ್ಯವಾಗಿತ್ತು. ಅಲ್ಲಿ ನಾಲ್ವಡೆ ಶ್ರೀರಾಮದೇವ ರಾಯನು ಪ್ರಶಸ್ತವಾಗಿ ರಾಜ್ಯಭಾರ ಮಾಡುತ್ತಿದ್ದನು. ವಿದ್ಯಾಮಠಕ್ಕೂ
ಕನ್ನಡ ಸಾಮ್ರಾಜ್ಯಾಧೀಶನಿಗೂ ಗುರು ಶಿಷ್ಯ ಬಾಂಧವ್ಯ ಉತ್ತಮವಾಗಿತ್ತು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಹಿಮಾ ಅತಿಶಯನ್ನು ತಿಳಿದಿದ್ದ ರಾಜನು ಸಕಲ ರಾಜ ಮರ್ಯಾದೆಗಳಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಸ್ವಾಗತಿಸಿದರು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮೆಲ್ಲೂರಿನ ರಾಜಸಭೆಗೆ ಬಂದರು. ಅಲ್ಲಿ ನ್ಯಾಯ, ವ್ಯಾಕರಣ, ವೇದಾಂತ, ಶೈವ ಸಿದ್ಧಾಂತ, ಶಾಸ್ತ್ರ ಕೋವಿದರಾದ ವಾದವಿದ್ಯೆಯಲ್ಲಿ ಪ್ರವೀಣರಾದ ಅನೇಕ ವಿದ್ವಾಂಸರಿದ್ದರು. ಭೈರವ ಭಟ್ಟ, ವೀರಭದ್ರ ಎಂಬ ಇರುವರು ಶಾಸ್ತ್ರಪಂಡಿತರು ಶೈವಾದಿ ತಮದ ಪ್ರತಿಷ್ಠಾಪಕರಾಗಿ ಪ್ರಸಿದ್ಧಿ ಪಡೆದಿದ್ದರು. ಮತ್ತರಾದ ಅವರು ತಮ್ಮ ಶಿಷ್ಯ ಪರಿವಾರದೊಡನೆ ರಾಜಸಭೆಗೆ ಆಗಮಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ವಾದಕ್ಕೆ ಕರೆದರು. ಮೊದಲು ಭೈರವ ಭಟ್ಟರು ನ್ಯಾಯಶಾಸ್ತ್ರದಲ್ಲಿ ಪ್ರಬಲವಾದ ಪೂರ್ವ ಪಕ್ಷ ಮಾಡಿದನು. ಅದಕ್ಕೆ ಗುರುಗಳು ತರ್ಕ ತಾಂಡವದ ಪ್ರಕಾರ ಅನೇಕ ದೋಷಗಳನ್ನು ಹೇಳಿದರು. ಭೈರವ ಭಟ್ಟರ ಮೂಕ ವಿವರಣವಾಯಿತು. ಹಠದಿಂದ ಮತ್ತೆ ವಾದವನ್ನು ಬಲಪಡಿಸಿದನು. ಆಗ ಶ್ರೀಗಳವರು ಅನೇಕ ಕೋಟಿ ಕ್ರಮಗಳನ್ನು ಹೇಳಲು ಉತ್ತರ ಕೊಡಲಾಗದೆ ಮೌನ ವಹಿಸಿದಾಗ ಸಭಾಸದರು ಗುರುಗಳ ಚಾತುರ್ಯವನ್ನು ಹೊಗಳಿದರು. ಆಗ ವೀರಭದ್ರನು ರಭಸದಿಂದ ದೈತ್ವ ಮತವು ವೇದ ವಿರುದ್ಧವೆಂದು ಅನೇಕ ಪ್ರಮಾಣಗಳ ಮೂಲಕ ವಿಜೃಂಭಿಸಿದನು. ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅವನು ಹೇಳಿದ ಪ್ರಮಾಣಗಳೆಲ್ಲವನ್ನು ಖಂಡಿಸಿ ದೈತ್ವ ಮತವು ಶ್ರುತಿಸಮ್ಮತವಾದ ಮತವೆಂದು ವಾದಿಸಿದರು. ವೀರಭದ್ರನು ಪುನಃ ಅನೇಕ ಪ್ರಮಾಣಗಳನ್ನು ಹೇಳುತ್ತಾ ವಾದಿಸಿದಾಗ ಶ್ರೀಗಳವರು ಶಾಂತ ರೀತಿಯಿಂದ ಶ್ರೀ ವಿಜಯೇಂದ್ರ ಗುರುಗಳ ಗ್ರಂಥಗಳಾದ ನ್ಯಾಯಮೌಕ್ತಿಕ್ತ ಮಾಲೆ, ಸರ್ವ ಸಿದ್ಧಾಂತ, ಸರಾಸರ ವಿವಚನೆ ಎಂಬ ಗ್ರಂಥಗಳಿಂದ ಅಪೂರ್ವ ವಿಷಯಗಳನ್ನು ಅನುವಾದ ಮಾಡಿ ವೀರಭದ್ರನನ್ನು ನಿರುತ್ತರನನ್ನಾಗಿ ಮೌನ ವಹಿಸುವಂತೆ ಮಾಡಿದರು. ಹೀಗೆ ಮತ್ತೆ 2 ದಿನ ವೀರಭದ್ರನು ಗುರುಗಳೊಡನೆ ವಾದವಿವಾದದಲ್ಲಿ ಮೆರೆದನು. ಕೊನೆಗೆ ವೀರಭದ್ರನು ಶ್ರೀ ರಾಘವೇಂದ್ರ ಸ್ವಾಮಿಗಳ ವಾದ ಶೈಲಿಗೆ ಬಿರುಗಾಳಿಗೆ ಸಿಕ್ಕ ಪೇಪರಿನಂತೆ ಪರಾಜಿತನಾದನು. ಮಧ್ಯಸ್ಥರಾಗಿದ್ದ ಶ್ರೀ ವೈಷ್ಣವ ಪಂಡಿತರು ವಾದ ನಿರ್ಣಯ ಮಾಡಲು ಹೊರಟಾಗ ಅದನ್ನು ಸಹಿಸದೆ ಸರ್ಪದಂತೆ ಬುಸುಗುಟ್ಟುತ್ತಾ ಭೈರವ ಭಟ್ಟನು ಶ್ರೀಕಂಠಮತ ರೀತ್ಯ ಶ್ರೀ ಸರ್ವತ್ವವನ್ನು ಸ್ಥಾಪಿಸಲು ಪ್ರಬಲವಾದ ಪೂರ್ವ ಪಕ್ಷವನ್ನು ಮಾಡಿದನು. ಆಗ ಶ್ರೀಗಳವರು ಶ್ರೀ ವಿಜಯೇಂದ್ರ ಗುರುಗಳ ಪರವತತ್ವ ಪ್ರಕಾಶಿಕ, ತುರ್ಯ, ಶಿವಖಂಡನ ಗ್ರಂಥಗಳನ್ನು ಅನುವಾದಿಸಿ ಶತಶಃ ಖಂಡಿಸಿದರು. ಅವರ ವಾದಕ್ಕೆ ತಲೆಬಾಗಿದ ಪಂಡಿತರು ಸೋಲನ್ನು ಒಪ್ಪಿಕೊಂಡರು. ಆಗ ಶ್ರೀಗಳವರು, ನೀವು ಉತ್ತಮರಾದ ಮಹಾನ್ ಪಂಡಿತರು ಎಂಬ ವಿಷಯದಲ್ಲಿ ಸಂಶಯವಿಲ್ಲ. ಆದರೆ ನೀವು ವಾದಿಸುವ ಮತ ಮಾತ್ರ ಹುರಳಿಲ್ಲದ್ದರಿಂದ ನಿಮಗೆ ಸೋಲಾಯಿತು ಎಂದು ಅವರ ವಿದ್ವಂತಿಗೆ ಗೌರವಿಸಿದರು. ಅಚ್ಚರಿ ಹೊಂದಿದ ರಾಜಾರಾಮದೇವರಾಯನು ಶ್ರೀಗಳವರ ವಿದ್ವಂತಿಗೆ ತಲೆಬಾಗಿದನು. ಅನೇಕ ಮಾನ್ಯಗಳನ್ನು ಇತ್ತು ಕೃತಜ್ಞನಾದನು. ಧನ್ಯವಾದಗಳು.